ನಮಸ್ಕಾರ. ಜನರ ಕೂಗು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳೊಂದಿಗೆ ನಾನು ನಿಮ್ಮ ವಾಣಿ. ಮುದ್ದೇಬಿಹಾಳ ತಾಲೂಕಿನ ಶಿರೋಳ ಗ್ರಾಮದ ಬಳಿ ಇತ್ತೀಚೆಗೆ ನಡೆದ ಕಾಲುವೆ ದುರಂತ ರಾಜ್ಯವನ್ನೇ ಕಣ್ಣೀರು ಹಾಕಿಸಿತ್ತು. ಒಂದೇ ಕುಟುಂಬದ 3 ನೀರು ಪಾಲಾದ ಆ ಕರಾಳ ಘಟನೆಗೆ ಸಂಬಂಧಿಸಿದಂತೆ ಈಗ ಸರ್ಕಾರ ಸಂತ್ರಸ್ತ ಕುಟುಂಬದ ನೆರವಿಗೆ ಧಾವಿಸಿದೆ. ಶಾಸಕ ಸಿಎಸ್ ನಾಡಗೌಡರ ಭೇಟಿ. ಪಟ್ಟಣದ ಶಿರೋಳ ರಸ್ತೆಯಲ್ಲಿರುವ ಸುಡಗಾಡು ಸಿದ್ಧರ ಆಶ್ರಯ ಮನೆಗಳಿಗೆ ಇಂದು ಶಾಸಕ ಸಿಎಸ್ ನಾಡಗೌಡರು ಭೇಟಿ ನೀಡಿದರು. ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ ಶಾಸಕರು, ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಮೃತಪಟ್ಟ ಪ್ರತಿ ವ್ಯಕ್ತಿಗೆ ತಲಾ 2 ಲಕ್ಷ ರೂಪಾಯಿಯಂತೆ ಒಟ್ಟು 6 ಲಕ್ಷ ರೂಪಾಯಿಗಳ ಪರಿಹಾರ ಧನದ ಆದೇಶ ಪತ್ರವನ್ನು ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು, ಸಂತ್ರಸ್ತ ಕುಟುಂಬದ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿಯನ್ನು ವಿವರಿಸಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆಯಲಾಗಿತ್ತು. ಇದಕ್ಕೆ ತಕ್ಷಣ ಸ್ಪಂದಿಸಿದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಧನ್ಯವಾದಗಳು. ನೊಂದವರ ಕುಟುಂಬದೊಂದಿಗೆ ಸರ್ಕಾರ ಮತ್ತು ನಾವು ಸದಾ ಇರುತ್ತೇವೆ ಎಂದು ಭರವಸೆ ನೀಡಿದರು. ಮುಖ್ಯಮಂತ್ರಿಯವರು ಏನು ಮಾಡ್ತಾರೆ, ಅವರು ಕಾಡಿಸಿದ್ರಂತ ಒಂದು ಜಾತಿ ಇದೆ ನಮ್ಮಲ್ಲಿ, ನಿರಂಜನ ಅಂತಾರಲ್ಲ, ಅವ್ರು ಊರು ಅಡ್ಡಾಡ್ತಾರೆ. ಅವ್ರ ಸ್ಥಳ ಏನೂ ಇಲ್ಲ, ನೆರವು ಇಲ್ಲ. ಒಂದು ಆಶ್ರಯ ಮನೆಯಲ್ಲಿ ಇದ್ದಾರೆ. ಒಂದು ಕುಟುಂಬದ ಬದಲಿ ಒಂದು ಆಶ್ರಯ ಮನೆಯಲ್ಲಿ 2-3 ಜನ ಇರ್ತಾರೆ, ಫ್ಯಾಮಿಲಿಗೆ ಇರ್ತಾರೆ. ಅಷ್ಟು ಬಡತನದಲ್ಲಿರುವಂಥ ಜನ, ಅವ್ರಿಗೆ ಆಸ್ತಿ ಪಾಸ್ತಿ ಏನಿಲ್ಲ. ಹಾಗಾದ್ರೆ 1 ಲಕ್ಷ ಬೇಡ 2 ಲಕ್ಷ ಅಂತ ಹೇಳಿ ಮುಖ್ಯಮಂತ್ರಿಯವರು ಪ್ರತಿಯೊಬ್ಬರಿಗೂ 2 ಲಕ್ಷ ಬಿಡುಗಡೆ ಮಾಡಬೇಕು ಅಂತ ಆದೇಶ ಮಾಡಿದರು. ನಾವು ನಮ್ಮ ಮುಖ್ಯಮಂತ್ರಿಯವರಿಗೆ ಧನ್ಯವಾದಗಳ ನಿಮ್ಮ ಪರವಾಗಿ ಕೂಡ ನಾನು ಹೇಳಿದ್ದೀನಿ. ಬಹಳ ಹೃದಯ ಶ್ರೀಮಂತಿಕೆ ಇರ್ತಕ್ಕಂಥ ನಮ್ಮ ಮುಖ್ಯಮಂತ್ರಿಯವರು. ತಹಶೀಲ್ದಾರ್ ಮಾಹಿತಿ. ಇನ್ನು ಪ್ರಭಾರಿ ತಹಶೀಲ್ದಾರ್ ಎಡಿ ಅಮರವಾದಗಿ ಮಾತನಾಡಿ, ಅಗತ್ಯ ದಾಖಲೆಗಳನ್ನು ಪಡೆದು ಶೀಘ್ರದಲ್ಲೇ ಸಂತ್ರಸ್ತರ ಬ್ಯಾಂಕ್ ಖಾತೆಗೆ ಹಣ ಜಮಾ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರನಾಳ, ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಶಿವಶಂಕರಗೌಡ ಹಿರೇಗೌಡರ ಸೇರಿದಂತೆ ಹಲವು ಮುಖಂಡರು ಹಾಗೂ ಕಂದಾಯ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಒಟ್ಟಿನಲ್ಲಿ ವಿಧಿಯಾಟಕ್ಕೆ ಸಿಲುಕಿ ನೊಂದ ಕುಟುಂಬಕ್ಕೆ ಸರ್ಕಾರದ ಈ ಆರ್ಥಿಕ ನೆರವು ತುಸು ಆಸರೆಯಾಗಲಿ ಎಂಬುದು ನಮ್ಮ ಆಶಯ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.